50 ದಿನ ಕಂಪ್ಲೀಟ್ ಮಾಡಿದ್ರು ಕೂಡ ಸೊ ಅಂದ್ರೆ ಒಲ್ಲದ ಮನ್ಸಲ್ಲಿ ಹೊರಗ್ ಬರ್ಬೇಕಾಯ್ತು, ಅದು ಸಹಜ. ಅನ್ಕೊಂಡಿದ್ರಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನಾನು ಹೊರಗಡೆ ಹೋಗುವಾಗ ಹೋಗ್ಬೇಕು ಅನ್ನೋಂತ ಮೆಂಟಾಲಿಟಿ ಬಂದ್ರಿ, ಬಟ್ ಆದ್ರೂ ಕೂಡ ಅಳುವಂತ ಸನ್ನಿವೇಶ ಬಂತು. ಸೊ ಅಳ್ತಾ ಅನುಷ ಅವ್ರು ಹೊರಗಡೆ ಬರ್ಬೇಕಾಯ್ತು. ಸೊ ಏನ್ ಮಿಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ ಮನೆಯಲ್ಲಿ? ಆರಂಭದಲ್ಲಿದ್ದಂತ ಕ್ಯಾಲ್ಕುಲೇಷನ್ಸ್ ಹೆಂಗೆ ನಿಮ್ನ ಕೈ ಬಿಡ್ತು ಅಂತ ಅನ್ಸುತ್ತೆ? ಆರಂಭದಲ್ಲಿ ಇದ್ದಂತ ಕ್ಯಾಲ್ಕುಲೇಷನ್ ನನ್ ಕೊನೆ ದಿನ ಅದ್ರ ಮೇಲೆ ನಿಂತಿದ್ನಲ್ಲ, ಅಲ್ಲಿವರೆಗೂ ನನಗೆ ಕಾನ್ಫಿಡೆಂಟ್ ಇತ್ತು. ಕಾನ್ಫಿಡೆಂಟ್ ಇಲ್ಲ ಅಂತ ಏನಿಲ್ಲ. ಆ ರೆಡ್ ಲೈಟ್ ನನ್ ಮೇಲೆ ಬಿದ್ದಾಗ್ಲೂ ಓಕೆ, ನನ್ ಜರ್ನಿ ಬಹುಶಃ ಇಲ್ಲಿವರೆಗೂ ಇತ್ತು ಈ ಮನೆಯಲ್ಲಿ, ಅದ್ ಮುಗೀತು. ಇದು ಮುಂದಕ್ಕೆ ನನ್ನ ಜೀವನ ಏನು ಅದನ್ನ ನೋಡೋಣ ಅಂತ ಅನ್ಕೊಂಡು ಅಲ್ಲ, ನಾನು ಅಳ್ಳಿಲ್ಲ. ಇನ್ಫ್ಯಾಕ್ಟ್ ನನ್ನ ಪಕ್ಕದಲ್ಲಿದ್ದಂತ ಕಂಟೆಸ್ಟೆಂಟ್ ಧರ್ಮ ಅವರಿಗೆ ಆಲ್ ದಿ ಬೆಸ್ಟ್, ಪ್ಲೇ ಸ್ಟ್ರಾಂಗ್, ಒಳ್ಳೇದಾಗ್ಲಿ ನಿಮ್ಗೆ ಅಂತ ಕಂಗ್ರಾಚುಲೇಷನ್ಸ್ ಅಂತ ಹೇಳಿ ನಾನು ಬಂದೆ ಸ್ಟೇಜ್ ಮೇಲೆ ಬರ್ಬೇಕಾದ್ರೂ ನನಗೊಂದು ಕಾನ್ಫಿಡೆನ್ಸ್ ಇತ್ತು. ಬಟ್ ಒಳಗಡೆ ಅಲ್ಲಿ ಒಂಥರ ಅಂದ್ರೆ ದಟ್ ಈಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಅಲ್ವಾ, ಎಲಿಮಿನೇಟ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ವಲ್ಲ. ಆ ಕಾನ್ಫಿಡೆಂಟ್ ಅಲ್ಲಿ ಇದ್ದವಳು ಸಡನ್ ಆಗಿ ಯು ಆರ್ ಎಲಿಮಿನೇಟೆಡ್, ನೀವು ಇನ್ನು 5 ನಿಮಿಷ ನನ್ನ ಸ್ಟೇಜ್ ಬಳಿ ಬರ್ಬೇಕು ಅಂತಂದಾಗ ನನ್ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡ್ಬಂದು ಸ್ಟೇಜ್ ಮುಂದೆ ಹಿಂಗ್ ಓಪನ್ ಮಾಡ್ತಾರೆ. ಅದ್ ನೋಡ್ದಾಗ ಹಿಂಗ್ ಕುಗ್ಬಿಟ್ಟೆ, ಯಾಕಂತ ಗೊತ್ತಾಗ್ಲಿಲ್ಲ ನನಗೆ. ಅಂದ್ರೆ ಮುಗ್ದೋಯ್ತಾ ಬಿಗ್ ಬಾಸ್ ಜರ್ನಿ, ಇನ್ನ ನಮ್ಮ ಮನೆ ಹೋಗಕ್, ಬಿಕಾಸ್ ಒಂದ್ಸಲ ಡೋರ್ ತೆಗ್ದು ನಮ್ಮನ್ ಕಳ್ಸಿದ್ರು ಆಚೆ ಅಂದ್ರೆ ಅಲ್ಲಿ ಎಂಡ್ ಅಂತ ಅಲ್ವಾ, ಅದನ್ನ ನಾನು ಕಂಪ್ಲೀಟ್ ಮಾಡ್ಲಿಲ್ವಲ್ಲ ಅಂತ ಅನ್ಕೊಂಡೆ. ಬಟ್ ಆದ್ರೂ ಇರ್ಲಿ, ದಟ್ಸ್ ಓಕೆ, ನಾನು ಅಳ್ಬಾರ್ದು. ನಮ್ಮ ಮಮ್ಮಿ ಹೇಳ್ ಕಳ್ಸಿದ್ರು, ಕಾನ್ಫಿಡೆಂಟ್ ಆಗಿ ಒಳಗ್ ಹೋಗು, ಕಾನ್ಫಿಡೆಂಟ್ ಆಗಿ ಹೊರಗ್ ಬಾ, ಒಂದೇ ವಾರ ಇರು, ಕಾನ್ಫಿಡೆಂಟ್ ಆಗಿರು, ಸ್ಟ್ರಾಂಗ್ ಆಗಿರು ಅಂತ ಹೇಳಿದ್ರು. ಅದನ್ನ ಇಟ್ಕೊಂಡೆ ಮೈಂಡ್ ಅಲ್ಲ. ನನ್ನ ಅಪ್ಪ ಅಮ್ಮ ತಮ್ಮ ಬಂದಿದ್ದಾರೆ ಅಂತಾನು ನನಗೆ ಗೊತ್ತಿರ್ಲಿಲ್ಲ. ಅಲ್ಲಿರೋದು ನಾನು ನೋಡಿಲ್ಲ, ಯಾಕಂದ್ರೆ ನನ್ಗೆ ಅಲ್ಲಿ ಸ್ವಲ್ಪ ಸ್ಟೇಜ್ ಆ ಮನೆ ನನ್ ಕಣ್ ಮುಚ್ಚಿದ್ರು ಮನೆಯಿಂದ ಆಚೆ ಕರ್ಕೊ ಬರ್ಬೇಕಾದ್ರೆ. ಹಾಗೆ ಬಾಗ್ಲು ತೆಗ್ದಿದ ತಕ್ಷಣ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಹಾಕಿ ನನ್ನನ್ನ ಕರ್ಕೊಂಡ್ ಬಂದಿದ್ದು. ಓಪನ್ ಮಾಡಿದಾಗ ಸ್ಟೇಜ್ ಕಾಣಿಸ್ತು. ನಾನು ಏನ್ ಒಳಗಡೆ ಹೋಗಿದ್ದೆ ಆ ಸ್ಟೇಜ್ ಮೇಲಿಂದ, ಆ ಸ್ಟೇಜ್ ಕಾಣಿಸಿದ ತಕ್ಷಣ ಕುಗ್ಗೋಯ್ತು ಮನ್ಸು. ಇನ್ ಮುಗ್ದೋಯ್ತು, ನನ್ಗಿನ್ನ ಆ ಬಿಗ್ ಬಾಸ್ ಮನೆ ನೋಡಕ್ ಆಗಲ್ಲ ಅಂತ ಅನ್ಕೊಂಡೆ. ಬಂದ ತಕ್ಷಣ ಒಂದ್ VT ಪ್ಲೇ ಮಾಡ್ತಾರೆ. ನನ್ನ ಒಂದ್ ಜರ್ನಿ, ನಾನು ಬಿಗ್ ಬಾಸ್ ಮನೆಗೆ ಆ ಎಂಟ್ರಿ ಕೊಟ್ಟಿದ್ದಿಂದ ಆಚೆ ಬರೋವರೆಗೂ ಏನಿತ್ತು ಅನ್ನೋ VT ಪ್ಲೇ ಮಾಡಿದಾಗ ಮನ್ಸ್ ಕರ್ಗೋಯ್ತು. ಅಂದ್ರೆ ಅದ್ ನಾವ್ ಅಲ್ಲಿ ಫೀಲ್ ಮಾಡಿದ್ದ ಮೂಮೆಂಟ್ಸ್ ನ ಅಲ್ಲಿ ಪ್ಲೇ ಮಾಡಿದ ತಕ್ಷಣ ಫುಲ್ ಬ್ಲಾಂಕ್ ಔಟ್, ಏನು ತಲೆನಲ್ಲಿ ಏನು ಇಲ್ಲ. ಇನ್ಫ್ಯಾಕ್ಟ್ ನನ್ಗೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳ ಹೆಸರುಗಳು ಮರ್ತೋಗ್ಬಿಡ್ತು. ಆ ಲೆವೆಲ್ ಬ್ರೈನ್ ಎರೇಸ್ ಆಗೋಯ್ತು ನನ್ಗೆ ಒಂದ್ ಮೂಮೆಂಟ್ ನೋಡಿದ ತಕ್ಷಣ. ಶೆಟ್, ಇದನ್ನೆಲ್ಲ ಮಿಸ್ ಮಾಡ್ಕೊಂತೀನಲ್ಲ, ಇನ್ನೂ ಇರ್ಬೋದಾಗಿತ್ತಲ್ಲ. ಆ ಒಂದ್ ಮೂಮೆಂಟ್ಸ್ ನಾನು ಇನ್ನೂ ಜಾಸ್ತಿ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದ, ಇನ್ನೂ ಬೆಸ್ಟ್ ಮೂಮೆಂಟ್ಸ್ ನಾನು ಕೊಡ್ಬೋದಿತ್ತು. ಅನ್ಫಾರ್ಚುನೇಟ್ಲಿ ನಾನು ಆಚೆ ಹೋಗ್ತಿದೀನಿ ಅಂತ ನನ್ಗೆ ಅಲ್ಲಿ ಬರ್ಸ್ಟ್ ಔಟ್ ಆಗ್ಬಿಟ್ಟೆ. ಅಳು ಸಿಕ್ಕಾಬಟ್ಟೆ ಬಂತು. ಅಂಡ್ ನಂಗೆ ಇನ್ನೂ ಗೊತ್ತಿಲ್ಲ ರಿಯಾಕ್ಷನ್ ಏನಿದೆ ಹೊರಗಡೆ. ಅಂದ್ರೆ ನಾನ್ ಅನ್ಕೊಂಡೆ ಅವ್ರು ಕೊಡ್ತಾ ಇದ್ದಂತ ರೀಸನ್ಸ್ ಇರ್ತಿತ್ತಲ್ಲ ನಾಮಿನೇಷನ್ಸ್ಗೆ, ನೀನ್ ಹಂಗೆ ಹಿಂಗೆ, ನೀನ್ ಕಳಪೆಗೆ ಹೋಗ್ಬೇಕು, ಕಳಪೆ ಸಮೀಪದಲ್ಲಿದ್ದೀರಾ, ಹಿಂಗೆಲ್ಲ ಅಂದಾಗ ನನಗೆ ಮೇ ಬಿ ನಾನು ಹಂಗೆ ಪೋಟ್ರೆ ಆಗಿರ್ತೀನಿ ಹೊರಗಡೆ ಅನ್ನೋ ತರಾನೇ ಅನ್ಕೊಂಡ್ ಬಂದೆ. ಬಟ್ ಅದನ್ನೆಲ್ಲ ಹೊರತುಪಡಿಸಿ ನಾನು ಮಾತಾಡಿದನ್ ಜನ ಇಷ್ಟಪಟ್ಟಿದ್ದಾರೆ. ಸ್ಟ್ರೈಟ್ ಫಾರ್ವರ್ಡ್ ಅಂದಿದ್ದಾರೆ. ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್, ನೇರ ನುಡಿ ಹುಡುಗಿ, ಆಮೇಲೆ ಮಗುವಿನಂತ ಮನ್ಸು, ತುಂಬಾ ಸ್ವಚ್ಛತೆಯ ವ್ಯಕ್ತಿತ್ವ ಇರುವಂತ ಹುಡುಗಿ, ಇದೆಲ್ಲ ಕಾಮೆಂಟ್ಸ್ ಗಳು ನೋಡಿದಾಗ ಓಕೆ, ನಾನು ಅಟ್ಲೀಸ್ಟ್ ನನ್ನ ವ್ಯಕ್ತಿತ್ವ ಜನಕ್ಕೆ ಇಷ್ಟ ಆಗಿದೆ, ನಾನೇನು ತಪ್ಪು ಮಾಡಿಲ್ಲ ಒಳಗೋಗಿ, ಸಾಕು, ಅವ್ರ ಪ್ರೀತಿನೇ ಸಾಕು. ಅದಕ್ಕೆ ಆ ಜನದ ಪ್ರೀತಿ ಮುಂದೆ ಒಬ್ಳು ಆರ್ಟಿಸ್ಟಿಗೆ ಇನ್ನೇನು ಬೇಕು? ಸಂಪಾದನೆ ಮಾಡ್ಕೋಬೇಕಾಗಿರೋದೇ ಜನದ ಪ್ರೀತಿ. ಅದನ್ನ ಕೊಟ್ಟಿದ್ದಾರೆ ಜನ ಅನ್ನೋದು ಗೊತ್ತಾಯ್ತು. ಓಕೆ, ಬಿಗ್ ಬಾಸ್ ಜರ್ನಿ 50 ದಿನಾನೇ ಆಗಿದ್ರು ಆ ಒಂದು ಬ್ಯೂಟಿಫುಲ್ ವೇದಿಕೆ ಕಲರ್ಸ್ ಕನ್ನಡ ನನಗೆ ಕೊಟ್ಟಿದೆ. ಅವ್ರಿಗೆ ಯಾವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ರಿಯಲ್ ಲೈಫ್ ಅನುಷ ಬರೀ ರೀಲ್ ಅಲ್ಲಿ ನೋಡಿರ್ತಾರೆ, ಏನಂತಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ನಾವು ಹೆಂಗಿರ್ತೀವಿ ಅಲ್ಲ, ಒಂದು ನಾಟಕೀಯ ಜೀವನ ಅದು. ಬಟ್ ಅದ್ರ ರಿಯಲ್ ಲೈಫ್ ನಾನು ಜನತೆಗೆ ತೋರ್ಸಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದೆ ಆ ಒಂದು ಬಿಗ್ ಬಾಸ್ ವೇದಿಕೆ. ಅದಕ್ಕೆ ಲೈಫ್ ಲಾಂಗ್ ನಾನು ಮೆಮೊರಬಲ್ ಆಗಿರ್ಬೇಕು.